10 ಎಕರೆ ಗುಡ್ಡ ಹಿಡ್ದಾರ. ಗುಡ್ಡ ಒಯ್ದು ಗುಡಿ ಮಾಡ್ಯಾರ. ಒಟ್ಟಾರೆ ಹೇಳಬೇಕಂದ್ರೆ ವಾಮನ ಪಾದ ವ್ಯಾಪಿಸಿದಂಗೆ ಆಗ್ಯದ ಅಂತ. ಅಷ್ಟು ವರ್ಷದಿಂದ ವರ್ಷಕ್ಕೆ ಬಹಳ ಮಠದ ಅಭಿವೃದ್ಧಿಯನ್ನು, ಅದು ಮಠದ ಅಭಿವೃದ್ಧಿ ಅಂದರೆ ಧರ್ಮದ ಅಭಿವೃದ್ಧಿ, ಅಧ್ಯಾತ್ಮದ ಅಭಿವೃದ್ಧಿ. ಮಠಗಳು ಸಮಾಜಕ್ಕೆ ಕೊಡೋದೇನಪ್ಪ? ಭಾಳ ಮಂದಿ ಕೇಳ್ತಾರೆ, ನಿಮ್ಮಿಂದ ಏನು ಕೊಡುಗೆ, ನಿಮ್ಮಿಂದ ಏನು ಕೊಡುಗೆ? ನಮಗೆ ಕೇಳ್ತಿರಲ್ಲ, ನಿಮ್ಮಿಂದ ಏನು ಕೊಡುಗೆ ಅಪ್ಪ? ಮಠಗಳಿಂದ ಏನು ಪ್ರಯೋಜನ? ಮಠದ ಸ್ವಾಮೀಜಿಗಳಿಂದ ಏನು ಪ್ರಯೋಜನ ಅಂತಾರಲ್ಲ, ಸಮಾಜಕ್ಕೆ ಸದಾ ಧರ್ಮ ಸಂದೇಶ, ಆಧ್ಯಾತ್ಮದ ಸಂದೇಶ ನೀಡುವುದು ಮಠಗಳ ಸಾಮಾನ್ಯ ಕೊಡುಗೆ ಅಲ್ಲ. ಇದನ್ನು ನೆನಪಿಡಬೇಕು ನೀವು. ನಿಮ್ಮ ಮಕ್ಕಳಿಗೆ ಇವತ್ತು ಸಂಸ್ಕಾರ ಬೇಕಾಗಿದೆ, ಧರ್ಮ ಉಳಿಬೇಕಾಗಿದೆ, ಬೆಳೆಯಬೇಕಾಗಿದೆ. ಆರೂಢರ ಸಾಮರಸ್ಯದ ಸಂದೇಶ ಹಿಂದೆಂದಿಗಿಂತಲೂ ಇಂದು ಅತ್ಯಂತ ಅವಶ್ಯಕತೆಯಾಗಿದೆ. ಅದನ್ನು ಇವತ್ತು ನಮ್ಮ ಮಠಗಳು ಸಾರ್ತಾ ಇವೆ. ಆ ಕೆಲಸವನ್ನು ಪ್ರತಿ ವರ್ಷ ನಮ್ಮ ಯಳಸಂಗಿ ಮಠದಿಂದ ನಡೀತಾ ಇದೆ. ಈ ವರ್ಷ 3 ದಿನ ಕಾರ್ಯಕ್ರಮ ಸಾಗಿ ಬಂದು ಸಾಯಂಕಾಲದ ಸಮಯ ನೀವು ಆ ಕಡೆ ಹೋಗಿರಿ, ನಾವು ಈ ಕಡೆ ಬಂದು ಕುಂತೀವಿ. ನಾವೀಗ ಕುಂತು 3 ತಾಸಾಯ್ತು. ನಮ್ಮ ಸಾಗರಕ್ಕೆ ಬಂದು ಕುಣ ಹಾಜರಿ ಹಾಕೋ ನಮ್ಮದಂತ ಹೇಳಿವಿ ನಾವು. ಏನು ಟೈಮಕ್ಕೆ ಬಂದೀವಿ, ಎಷ್ಟೊತ್ತಿಗೆ ಬಂದೀವಿ? ಹಾಂ, ನಾವು ಬಂದ ಕೂಡಲೇ ಮಂದಿಲ್ಲ ಅಂದ್ರೆ ನಮಗೆ ಹೆಂಗ್ಯಾಂಗೋ ಆಗ್ತದೆ. ಯಾಕ್ರಿ ಬರೀ ಕಂಬನೇ ಇದ್ದು ನನಗೆ ಕನ್ಫ್ಯೂಸ್ ಆಗ್ಲಕತ್ತು. ಏನು ಮುಂಜಾನೆ ಮುಗೀತು ಏನೋ ಕಾರ್ಯಕ್ರಮ, ನಮಗೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲೇನೋ. ಮದುವೆ ಮುಗಿದ ಮೇಲೆ ಬೀಗರ ಮನೆಯಾಗಿರಬಾರ್ದು, ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ಇರಬಾರ್ದು. ನಿಮ್ಮ ಕಾರ್ಯಕ್ರಮ ಏನೋ ಇರ್ತದೆ, ನಾವು ಹೋಗ್ತಾ ಇದ್ದೀವಿ, ಮುಂಚಿತವಾನೇ ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ಮಟ್ಟದ ಕಾರ್ಯಕ್ರಮ ಅಲ್ಲೊಂದು ಚಿಂಚೋಳಿ ಒಳಗೆ ಮುತ್ತಳಮ್ಮ ಮಠ ಬಿಟ್ಟು ಇವತ್ತಿಗೆ 22 ದಿವಸ ಆಯ್ತು. ನಿಜವಾಗಿ ಹೇಳ್ತೀನಿ, 22 ದಿವಸ ಆಯ್ತು. 3 ದಿನ ಮನೆ ಬಿಡುವಲ್ಲ ನೀವು. ಏನು ಮಾಡಿದ್ರೂ ಹಚ್ಕೊಳ್ಳಾರ್ದಂಗೆ ಬಿಟ್ಟಿರ್ಲಕ್ಕ ಕಲಿಬೇಕು. ಅದು ಸನ್ಯಾಸಿತನ. ನೆನಪಿಡಬೇಕು. 3 ದಿನದ ಕಾರ್ಯಕ್ರಮ, ಸಾಯಂಕಾಲ ಇವತ್ತಿನ ಸಭೆ. ಮತ್ತೆ ಇವತ್ತ ನಾವು ಹೀಗೆ ಆರಂಭ ಮಾಡೋದ್ರೊಳಗಾಗೇನೆ ನೀವು ಮೈಕ್ ಕೇಳ್ಕೊಂತ ಕುಂತಿರ್ತೀರಂತ ಕಾಣೋದು ಮನ್ಯಾಗ. ಈ ಪಕ್ಕ ಯಳಸಂಗಿ ಮಂದಿ ಗೊತ್ತಾಗ್ಯದ. ಗೋಪಾಲರಾವ್ ಶಾಸ್ತ್ರಿಗಳ ಧ್ವನಿ ಕೇಳಿದ್ರಂದ್ರೆ ಸಣ್ಣಗೆ ಒಬ್ರು ಅವ್ರದ್ದು ಮುಗಿದ್ರಾಗನ ಅರ್ಧ ಮಂದಿ, ಇನ್ನೊಬ್ರದ್ದು ಮುಗಿದ್ರಾಗನ ಪೂರಾ ಮಂದಿ. ಅದು ಒಂದಿಷ್ಟು ಮಂದಿ ಲಾಸ್ಟ್ ಮಂಗಳಾರತಿ ಬರ್ತದೆ. ಅದು ಹಿಂದೆ ಬರೋ ಮಂದಿ ಬೇರೆ ದೊಡ್ಡ ಮಂದಿ. ಅದೆಲ್ಲ ದೊಡ್ಡ ಮಂದಿ ಎಲ್ಲ ಹಿಂದೆ ಆಮೇಲೆ ಬರ್ತದೆ. ಅಂತೂ ಮತ್ತೆ ತಾವೆಲ್ಲ ಸಭೆ ಸೇರಿದ್ದೀರಿ.
ಇವತ್ತಿನ ಸಭೆಗೆ ಮತ್ತೊಂದು ಹೆಚ್ಚಿನ ಕಳೆ ಅಂದರೆ ನಮ್ಮ ರೇವರಪ್ಪಗಳು ಬಂದಾರ. ಭಾಳ ಇವತ್ತಿನ ಸಭೆ ಸುಶೋಭಿತವಾಗಿದೆ. ಪೂಜ್ಯರಿಗೆ ನಮಸ್ಕರಿಸಿ ಮತ್ತು ಈ ವರ್ಷ ಅವರು ಕಾಯಕ ಯೋಗಿಗಳು, ಕೃಷಿ ಋಷಿಗಳು. ಒಂದು ಮಾತು ನೆನಪಿಟ್ಕೊಂತೀರಿ, ಡ್ಯೂಟಿ ಈಸ್ ಬ್ಯೂಟಿ. ವಾಟ್ ಈಸ್ ಬ್ಯೂಟಿ? ನೋ ನೋ ಸ್ನೋ ಪೌಡರ್, ಇಟ್ ಈಸ್ ನಾಟ್ ಬ್ಯೂಟಿ. ವಾಟ್ ಈಸ್ ಬ್ಯೂಟಿ? ಡ್ಯೂಟಿ ಈಸ್ ಬ್ಯೂಟಿ. ತಿಳಿತದ ನಿಮಗೆ ಇಂಗ್ಲೀಷು? ಏನು ಬ್ಯೂಟಿ? ಭಾಳ ಚಂದ ಹೇಳೋನೊಬ್ಬ ಇಂಗ್ಲೀಷ್ದಾಗ. ಡ್ಯೂಟಿ ಈಸ್ ಬ್ಯೂಟಿ ಅಂದ್ರೆ ಇವರು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ. ಕರ್ರಗ ಮುಖ ಬೆಳ್ಳಗೆ ಮಾಡ್ಕೊಳಕ್ಕೆ ಏನೇನು ಹಚ್ಕೊಂತಾರೋ ಯಪ್ಪ. ಸ್ನೋ ಪೌಡ್ರ್ ಹಚ್ಕೊಂತಾರೆ, ವಿಭೂತಿ ಹಚ್ಕೊಂಡ್ರಿ ಎಷ್ಟು ಚಂದ ಕಾಣಂತೀರಿ. ಕರ್ರಗಿದ್ದವರು ಚಂದ ಕಾಣ್ತಾರೆ, ವಿಭೂತಿ ಹಚ್ಕೊಂಡ್ರಿ ಯಾಕ್ರಿ? ಚಂದ ಯಾರಿಗಾರ ಚಂದ ಕಾಣೋದು ಯಾವ್ದಕ್ರಿ? ದೇವ್ರಿಗೆ ಚಂದ ಕಂಡ್ರೆ ಸಾಕು. ನಿಮ್ಮ ಮುಖ ಯಾವಾಗ ಚಂದ ಕಾಣುತ್ತಂದ್ರೆ ದೇವರಿಗೆ ವಿಭೂತಿ ಹಚ್ಕೊಳ್ರಿ, ಗಂಧ ಹಚ್ಕೊಳ್ರಿ, ನಾಮ ಹಾಕ್ರಿ. ಅಲ್ಲ ನೀವು ನಿಮಗೆ ಹಾಕ್ರಿ, ಮತ್ತು ಮಂದಿಗೆ ಹಾಕ್ಲಕ್ಕೆ ಹೋಗ್ಬೇಡ್ರಿ ಏನ್ರಿ. ಧಾರ್ಮಿಕ ಲಾಂಛನಗಳನ್ನು ಧರಿಸ್ಬೇಕು. ದೇವ್ರಿಗೆ ಗೊತ್ತಾಗಬೇಕಲ್ಲ ಇವ ನಮ್ಮ ಪಕ್ಷದವ ಅಂತ ಹೇಳಿ. ಹೌದಲ್ರಿ? ಮತ್ತು ಆ ಧರ್ಮ ಚಿಹ್ನೆಗಳ ಧರಿಸಿದ್ರೆ ಇದು ನಮ್ಮ ಪಕ್ಷದ ಮನುಷ್ಯ ಐತಿ, ಬಾ ಈ ಕಡೆ ಅಂತ ನಾವು. ಅದಲ್ರಿ? ಹೆಂಗೆ ಅವ್ರವ್ರ ಪಕ್ಷದವ್ರು ಅವ್ರವ್ರ ಒಂದೊಂದು ಚಿನ್ನ ಮಾಡ್ಕೊಂಡಾರ ನೋಡ್ರಿ. ಹೌದಿಲ್ರಿ? ಹಾಗೆ ನಮ್ಮದು ಒಂದು ಪಕ್ಷ ಐತಿ. ಇವು ಬೀಳು ಏಳು ಹಾಳಾಗೋ ಪಕ್ಷ. ನಮ್ಮ ಪಕ್ಷ ಸನಾತನ ಧರ್ಮದ ಪಕ್ಷ ಎಂದೂ ಹಾಳಾಗಂಗಿಲ್ಲ, ನೆನಪಿಟ್ಕೊಳ್ರಿ. ನಾವೇನ ಕೇಳ್ಕೊಂಡು ಹೋಗಲಕ್ಕೆ. ಗುಡಿ ಬ್ಯಾಡ ಅಂತಾರೆ, ತೇರು ಬ್ಯಾಡ ಅಂತಾರೆ, ಆರತಿ ಬ್ಯಾಡ ಅಂತಾರೆ, ಏನೇನು ಬ್ಯಾಡ ಅಂತಾವ ಯಾರಿಗೂ ಗೊತ್ತಿಲ್ಲ. ನಮ್ಮ ಸನಾತನ ಧರ್ಮ ಅಂದ್ರೆ ಇದೆ. ಅವ್ರು ಬ್ಯಾಡ ಅಂತಾರೆ. ಬ್ಯಾಡ ಆದವ್ರು ಬ್ಯಾಡ ಅನ್ನಲ್ರಕ್ಕ. ನೀವು ಬ್ಯಾಡ ಅಂದವ್ರು ನಮ್ಮ ಗುಡಿಗೆ ಬರಬೇಡ್ರಿ ನೋಡಮ್ಮ. MLA ಮಂತ್ರಿ ಬರ್ತಾನ ಓಡಿ ಬರ್ತಿರಲ್ಲ, ಯಾಕೆ ಬರ್ತೀರಿ? ಗುಡಿ ಬ್ಯಾಡನವರು ಮಾತು ಬೆರಸಾಗ್ತಾವ. ನಾವೇನು ಜಗಳದ ಮಂದಿ ಅಂತೂ ನಾವು ಅಲ್ಲೇ ಅಲ್ಲಪ್ಪ. ಈ ಕಡೆ ಕಲ್ಪನೆನೂ ಇಲ್ಲ ನಿಮಗೆ. ಪಾಪ ನಿಮಗೇನು ಗೊತ್ತಿಲ್ಲದ ಮಂದಿ ತಲೆ ಯಾಕೆ ಸುಮ್ಮನೆ ಹುಳ ಬಿಡೋಮು. ಇವತ್ತು ಮುಖ್ಯವಾಗಿ ಹೇಳಬೇಕಾದಂಥ ವಿಚಾರ ವಿಶ್ವ ಕುಟುಂಬಿ ಸಿದ್ಧಾರೂಢ. ಇವತ್ತಿನ ಸಭೆ ಅದಕ್ಕಾಗಿ ಮೀಸಲಾಗಿದೆ. ಅದನ್ನೆಲ್ಲ ನಮ್ಮ ಗಣೇಶಾನಂದ ಮಹಾರಾಜರು ಮುಂದೆ ಎಲ್ಲ ಪೂಜ್ಯರು ಹೇಳೋರದಾರ. ಆ ಹೇಳುವವರಿಗೆ ಕೇಳುವಂಥ ನಿಮ್ಮೆಲ್ಲರಿಗೂ ಶರಣಗಳನ್ನು ಸಲ್ಲಿಸಿ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಯಾವುದ್ರಿ? ವಿಶ್ವ ಕುಟುಂಬಿ ಸಿದ್ಧಾರೂಢ. ಏನು ಆ ಪದಾರ್ಥ ಮಾಡ್ಕೋಬೇಕು ನಾವು. ವಿಶ್ವ ಕುಟುಂಬಿ ಅಂದರೆ ಏನು? ಕುಟುಂಬ ಅಂತಾರೆ ಎದಕ್ಕಂತೀರಿ? ಕೆಲವು ಮಂದಿ ನಾವು ಪರಿಚಯ ಹೆಣ್ತಿನ ಪರಿಚಯ ಮಾಡಿಸ್ಕೊಳ್ತಾರೆ. ಕೆಲವರು ಕಲ್ತು ಶಾಣೆ ಮಂದಿ ಏನಂತಾರೆ, ಶಿ ಈಸ್ ಮೈ ಮಿಸ್ಸಸ್ ಅಂತಿರ್ತಾರೆ. ಇದು ಎಜುಕೇಟೆಡ್ ಮಂದಿ. ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂಥ ನಾನು ಅಪ್ಪರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಕಾಯಕ ಯೋಗಿಗಳು ಅಂತ ಹೇಳ್ತಾ ಇದ್ದೆ. ಕಾಯಕ ಯೋಗಿ ಅಂದ್ರೆ ಏನ್ರಿ? ದುಡವರು, ಪರಿಶ್ರಮ ಜೀವಿಗಳು.
ಇವತ್ತು ದುಡಿಮೆ ಪ್ರವೃತ್ತಿ ಕಡಿಮೆ ಆಗಿದೆ. ಯಾಕ್ರಿ? ಒಟ್ಟು ದುಡಿಬಾರ್ದು ಅಂತಾರೆ ನೋಡ್ರಿ. ದುಡಿಬಾರದು, ಪಡಿಬೇಕಂತೀರಿ. ದುಡಿಯದೆ ಪಡೆದದ್ದು ನಿಮ್ಮ ಹೊಟ್ಟಿಗೆ ಹತ್ತಂಗಿಲ್ಲ, ಹಂಗೆ ಪಾಸ್ ಆಗ್ತದೆ. ದುಡಿಬೇಕು. ದುಡಿಮೆಯೇ ಜೀವನದ ಏಳಿಗೆಗೆ ಕಾರಣವಾಗಿದೆ. ನಾಡಿಗೆ ದುಡಿಮೆಯ ಕಾಯಕದ ಮಹತಿಯನ್ನು ಕಲಿಸಿದಂಥ ನಮ್ಮ ನಾಡಿನ ಪೂಜ್ಯರು ಅಂದರೆ ಗುರುಪಾದಲಿಂಗ ಶ್ರೀಗಳು. ಇದೀಗ ತಾನೇ ವೇದಿಕೆಗೆ ಆಗಮಿಸಿ ವಿಶ್ರಮಿಸಿದಂಥ ಪೂಜ್ಯರಿಗೆ ಮತ್ತೊಮ್ಮೆ ನಮನಗಳನ್ನು ತಿಳಿಸಿ ನಾನು ಏನು ವಿಚಾರ ಹೇಳಕ್ಕೆ ಹೊಂಟಿದ್ದೆ, ವಿಶ್ವ ಕುಟುಂಬಿ ಸಿದ್ಧಾರೂಢ. ಈ ಕುಟುಂಬ ಎಂಬ ಪದವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೆ ನಾನು. ಹಳ್ಳ್ಯಾಗ ಸಾಮಾನ್ಯ ಜನ ತಮ್ಮ ಶ್ರೀಮತಿಯವರನ್ನು ಪರಿಚಯಿಸುವ ಹೊತ್ನ್ಯಾಗ ಇವ್ರು ನಮ್ಮ ಕುಟುಂಬ ರೀ ಅಪ್ಪ ಅಂತಾರೆ. ಹೌದಲ್ರಿ? ಹೆಂಡ್ತಿಗೆ ಕುಟುಂಬ ಅಂತ ಹೇಳ್ತಾರೆ. ಹೆಂಡ್ತಿ ಒಬ್ಬಕ್ಕಿದ್ರೆ ಕುಟುಂಬ, ಎಲ್ಲ ಕುಟುಂಬ. ಕುಟುಂಬ ಅಂದರೆ ಕೌಟುಂಬಿಕ ವ್ಯವಸ್ಥೆ. ಭಾರತೀಯರ ಕೌಟುಂಬಿಕ ವ್ಯವಸ್ಥೆ ಭಾಳ ಅಪರೂಪದ, ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಕೌಟುಂಬಿಕ ವ್ಯವಸ್ಥೆ ಅಂದರೆ ಭಾರತೀಯ ಕೌಟುಂಬಿಕ ವ್ಯವಸ್ಥೆ. ನೆನ್ಪಿಟ್ಕೋಬೇಕು. ಎಷ್ಟು ಚಲೋ ಐತ್ರಿ ನಮ್ಮಲ್ಲಿ ಕೌಟುಂಬಿಕ ವ್ಯವಸ್ಥೆ. 4-8 ಜನ ಅಣ್ಣ ತಮ್ಮದೇರು, ಅವ್ರ ಮಕ್ಕಳು ಅವರು ಸ್ವಸ್ಥರು ಕೂಡಿ ಬದುಕ್ತಿದ್ರು. ಇವತ್ತು ಹಂಗಿಲ್ಲ ನೋಡ್ರಿ. ಹಮ್ದೋ ಹಮಾರೆದೋ, ಸಮझ में आया? ಇವರಿಬ್ಬರೇ ಇರ್ಬೇಕಂತಾರೆ. ಮೊದಲು ಕನ್ಯಾ ಕೊಡುವಾಗನ ಕೇಳ್ತಾರೇನಂತ, ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಹುಡುಗಿ ಏನು ಮಾಡ್ತಾನ, ನೌಕರಿ ಐತೇನೋ, ಹೊಲ ಎಟ್ಟು, ಮನೆ ಎಟ್ಟು ಎಲ್ಲ ಕೇಳೋದ್ರ ಜೊತೆ ಅಣ್ಣ ತಮ್ಮದೇರು ಎಷ್ಟು ನಾದನಿ ಅದಾಳೇನು. ನಾದನಿ ಅಂದ್ರೆ ನಾದನಿ ಅಂತ ಯಾರಿಗಂತಾರ್ರಿ? ಗಂಡನ ತಂಗಿ ಎಲ್ಲ ಅಕ್ಕ ನಾದನಿ. ಎಷ್ಟು ಚಲೋ ಹೆಸರಿಟ್ಟಾರ ನೋಡ್ರಿ, ನಾದನಿ. ನೀ ಆಕಿನ ಎದುರು ಹಾಕ್ಕೊಂಡೆ ಅಂದ್ರೆ ನೀನು ಹಿಟ್ಟು ನಾದ್ದಂಗೆ, ಗೋಧಿ ಹಿಟ್ಟು ನಾದ್ದಂಗೆ ನಾತ್ತಳಕ್ಕೆ, ಅದಕ್ಕೆ ನಾದಿನಿ. ನಾದಿನಿ ಇಲ್ಲ ಅಂದ್ರೆ ವರದಕ್ಷಿಣೆ ಹೆಚ್ಚಾಗ್ತದೆ. ಅತ್ತಿ ನಾದಿನಿಲ್ಲ ಅಂದ್ರೆ 50,000 ಹೆಚ್ಚಿಗೆ, ಅತ್ತಿಲ್ಲ ಅಂದ್ರೆ ಲಕ್ಷಕ್ಕೆ ಹೋಗ್ತದೆ. ಎಂಥ ಆಶ್ಚರ್ಯ. ಅತ್ತಿ ಆಸ್ತಿ ಬೇಕು, ಅತ್ತಿ ಬೇಡ. ಅಪ್ಪನ ಆಸ್ತಿ ಬೇಕು, ಮಾವನ ಆಸ್ತಿ ಬೇಕು, ಮಾಮ ಬೇಡ. ನಮ್ಮಲ್ಲಿ ಅಂದ ನಾ ಎಷ್ಟು 12 ಊರಾಗ ಮಠ ಅದಾವ. ನಮ್ಮ ಭಾಳ ಕಡೆ ಎಲ್ಲ ಕಡೆ ನೋಡ್ತಿರ್ತೀವಿ. ಅವ್ರ ಪಕ್ಕದ ಸಿಟಿ ಒಳಗೆ ಮನೆ ಮಾಡ್ಯಾರ ಭಾಳ ಮಂದಿ. ಸುಮ್ಮನೆ ಮಕ್ಕಳ ಎಜುಕೇಷನ್ ಹೆಸರು ಹೇಳೋದು ನನಗೆ ಗೊತ್ತಾಗ್ತಾವೆ. ಸುಮ್ಮನೆ ಹೆಸರು ಹೇಳ್ತಾರೆ ಮಕ್ಕಳ ಎಜುಕೇಷನ್. ಯಾಕಂದ್ರೆ ಇವ್ರು ಕೂಡಿ ಬದುಕಲಿಕ್ಕೆ ಆಗಲ್ದು, ಅದ್ರ ಸಲುವಾಗಿ ಬಾಡಿಗೆ ಮನೆ ಮಾಡ್ತಾರೆ. ಹೌದಿಲ್ಲ? ಕರೆ ಹಾನಿ ಮಾಡಿ ಹೇಳ್ರಿ, ಹಂಗೆ ಮಾಡಿ. ಇಲ್ಲಿಲ್ಲ, ಈ ಕಡೆ ಬಿಟ್ಟು ಹೇಳ್ತೀನಿ. ಈ ಊರು ಬಿಟ್ಟು ಹೋಗೋದ ನಿಮ್ಮ ಸುದ್ದಿಗೆ ಬರೋಂಗಿಲ್ಲ. ಈಗ ನಾಳೆಗೆ ಅಲ್ಲಿ ಮಹಾರಾಷ್ಟ್ರದಾಗ ಹೋಗ್ತೀನಿ, ಅಲ್ಲಿ ಹೋಗಿ ನೋಡಬೇಕಾರೆ ನಿಮ್ಮ ಸುದ್ದಿ. ಊರು ಬಿಡುತ್ತೆ, ನಿಮ್ಮ ಸುದ್ದಿ ಬರಲ್ಲಪ್ಪ. ಅಂದರೆ ನಮ್ಮ ಮನೆ ದೊಡ್ಡ ಆಲಕತ್ಯಾವ, ಮನಸ್ಸು ಸಣ್ಣ ಆಲಕತ್ಯಾವ. ಕೂಡಿ ಬದುಕ್ತಾ ಇಲ್ಲ ನಾವು. ಒಂದು ಮನೆಯವರ ನೀವು ಕೂಡಿ ಬದುಕುವುದಿಲ್ಲ ಅಂದ್ರೆ ಓಣಿಯವ್ರು ಹೆಂಗೆ ಕೂಡಿ ಬದುಕ್ತೀರಿ, ಊರವ್ರು ಹೆಂಗೆ ಕೂಡಿ ಬದುಕ್ತೀರಿ, ನಾಡಿನವ್ರು ಹೆಂಗೆ ಕೂಡಿ ಬದುಕ್ತೀರಿ, ಕೂಡಿ ಹೆಂಗೆ ಬದುಕಬೇಕೆಂಬುದನ್ನು ಕಲಿಸಿದವ ಸಿದ್ಧಾರೂಢ. ಆದ್ದರಿಂದ ಅವನಿಗೆ ವಿಶ್ವ ಕುಟುಂಬಿ ಅಂತ ಕರಿತೀವಿ ನಾವು. ನೀವು ಒಂದು ಮನೆ ಕುಟುಂಬಿ,
ಒಂದು ಗ್ರಾಮ ನಡೆಸಿದರೆ ಗ್ರಾಮಾಧ್ಯಕ್ಷ, ನಾಡ ನಡೆಸಿದರೆ ನಾಡಪ್ರಭು. ವಿಶ್ವವನ್ನೇ ಒಂದಾಗಿ ಚೆಂದಾಗಿ ಬಾಳೋದನ್ನು ಕಲಿಸಿದವ ಸಿದ್ಧಾರೂಢಪ್ಪ. ನೆನ್ಪಿಟ್ಕೋಬೇಕು. ಇದು ಸುಮ್ಮನೆ ನಾವು ಅಭಿಮಾನದಿಂದ ಹೇಳ್ತಾ ಇಲ್ಲ. ನಾನು ನಿಮಗೆ ಅವರ ಬದುಕನ್ನೆಲ್ಲ ತೆರೆದಿಡ್ತೀನಿ. ನಾವು ಯಾಕೆ ವಿಶ್ವ ಕುಟುಂಬಿ ಅಂತೀವಿ ಸಿದ್ಧಾರೂಢ ಅಜ್ಜಗ ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಡೋದಿನ್ನು. ಋಷಿಯ ಮಾತನ್ನು ನೀವು ಗಮನಿಸಬೇಕು. ಯಾರಿಗೆ ವಿಶ್ವ ಕುಟುಂಬಿ ಅನ್ನಬೇಕು ಅಂದರೆ ಒಬ್ಬ ಋಷಿ ಭಾಳ ಸೊಗಸಾಗಿ ಹೇಳ್ತಾರೆ. ಅಯಂ ನಿಜ ಪರೋ ವೇತ್ತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ವಸುಧಾ ಏವ. ವಸುಧಾ ಅಂದ್ರೇನ್ರಿ? ಆ ಶಬ್ದ ಅರ್ಥ ಆಗ್ತದೆ ನಿಮ್ಗೆ? ಇದೆಲ್ಲ ಸಂಸ್ಕೃತ ಪದ ಬಿಡಿಸಿ ಹೇಳ್ತೀವಿ. 13 ವರ್ಷ ಕಣ್ಣಾಗಿ ಎಣ್ಣೆ ಹಾಕೊಂಡು ಸಂಸ್ಕೃತ ಕಲ್ತು ಬಂದೀವಿ ಅವ ನಿಮ್ಗೆ ಹೇಳೋ ಸಲುವಾಗಿ. ವಸುಧಾ ಏವ ಕುಟುಂಬಕಂ. ಒಂದು ಮನ್ಯಾಗ 4 ಮಂದಿ ಕೂಡಿ ಬಾಳಿದರೆ ಅದು ಒಂದು ಕುಟುಂಬ, ಒಂದು ಮನೆತನದ ಕುಟುಂಬ. ಸಿದ್ಧಾರೂಢಪ್ಪ ವಿಶ್ವದ ಜನರೆಲ್ಲ ಒಂದಾಗಿ ಬಾಳುವ ಸಾಮರಸ್ಯವನ್ನು ಕಲಿಸಿದ್ದಾನೆ ಜಗತ್ತಿಗೆ. ನಿಜವಾಗಿಯೂ ಮಹಾತ್ಮರು ವಿಶ್ವವ್ಯಾಪಿಯಾಗಿರ್ತಾರೆ. ಸೂರ್ಯ, ಚಂದ್ರ, ಗಾಳಿ, ಬೆಳಕು ಯಾರ ಪೈಕಿ? ಇವತ್ತು ನಿರ್ಣಯ ಮಾಡಮ್. ಇವತ್ತು ಒಟ್ಟು ಯಾರ ಪೈಕಿ ರೀ? ಲಿಂಗಾಯತರ ಪೈಕಿ, ಬ್ರಾಹ್ಮಣರ ಪೈಕಿ. ಇವರು ನಮ್ಮ ಭೂಮಿ ಇಲಿತನ, ನಮ್ಮ ಭೂಮಿ ಇಲಿತನ. ಇಸ್ರೇಲಿಗರು, ಪ್ಯಾಲೆಸ್ತೀನಿಯರು ಜಗಳಾಡಕತ್ತಾರೆ. ಭಾರತದವರು ಪಾಕಿಸ್ತಾನದವರು ಜಗಾಡ್ತಾ ಇದ್ದಾರೆ. ಗನ್ ಹಿಡ್ಕೊಂಡು ನಿಂತಾರ ಬಾರ್ಡ್ರದಾಗ. ಈ ಕಡೆಯಿಂದ ಆ ಕಡೆ ಬರಂಗಿಲ್ಲ. ಆ ಕಡೆ ನನಗೊಮ್ಮೆ ಹಿಂಗೆ ಅನ್ನಿಸ್ತದ, ಸೂರ್ಯಾಗ ಹಿಂಗೆ ನೀವು ಸೀಮಿತ ಮಾಡಿರಿ. ನಮ್ಮೂರು ಬಿಟ್ಟು, ನಮ್ಮ ಇಂಡಿಯಾ ಬಿಟ್ಟು ಆ ಕಡೆ ನೀ ಬೆಳಗಿಲ್ಲ. ಇವರು ಇವತ್ತು ಹೊಡೆದಾಡಕತ್ತಿರಲ್ಲ ಪ್ಯಾಲೆಸ್ತೀನಿಯರು, ಇಸ್ರೇಲಿಗಳು. ಗಾಳಿ, ನೀರ, ಬೆಳಕನ್ನ ನಿರ್ಬಂಧಿಸಲಿಕ್ಕಾಗ್ತದೆ ನಿಮಗ? ಇಲ್ಲ. ಹಾಗೆ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಸೂರ್ಯನಂತೆ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುವಾತ. ಅವನಿಗೆ ನಿಮಗೆ ಸೀಮಿತ ಮಾಡೋಕ್ಕಾಗಿಲ್ಲ. ನೋಡಿ, ಭಾಳ ಮಂದಿನ ಎಲ್ಲ ಮಹತ್ವವನ್ನು ಕೂಡ ಸೀಮಿತ ಮಾಡಿಬಿಟ್ಟಾರೆ. ನಮ್ಮ ಪೈಕಿ ಮಾಡ್ಕೊಂಡ್ಬಿಟ್ಟಾರೆ. ಸಿದ್ಧಾರೂಢ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವರಂದರು ಅಯಂ ನಿಜ ಪರೋ ವೇತ್ತಿ ಗಣನಾಂ ಲಘುಚೇತಸಾಂ. ಇವ್ರು ನಮ್ಮವರು, ನಮ್ಮ ಪೈಕಿ. ಅವ್ರು ನಮ್ಮ ಪೈಕಿ ಅಲ್ಲ. ಇವ್ರು ನಮ್ಮ ಜಗದ್ಗುರುಗಳು, ನಮ್ಮ ಜಾತಿ ಗುರುಗಳು. ಇವ್ರು ನಮ್ಮವರು. ಇವ್ರು ನಮ್ಮ ಪೈಕಿ, ನಮ್ಮ ಭಕ್ತರು. ಅವರಲ್ಲ, ಆಚೆ ಕಡೆ ಒಣ ಹುಡ್ದವ್ರು ಅವರಲ್ಲ. ಇದೇನಂತಾರ? ಅಯಂ ನಿಜ ಪರೋ ವೇತ್ತಿ. ಇವ ಅಯಂ ನಿಜ ಅಂದ್ರೆ ಇವ ಖರೆ ನಮ್ಮ ಪೈಕಿ. ಪರೋ ವೇತ್ತಿ. ಅವ ಬ್ಯಾರೆ, ಅವ್ರು ಬ್ಯಾರೆ ಅಂತ ತಿಳ್ಕೊಂತಾನಲ್ಲ. ಹಿಂಗೆ ಇವ್ರು ನಮ್ಮವರು, ಇವ್ರು ಬ್ಯಾರೆಯವರು ಅಂತ ಗಣನ ಲೆಕ್ಕ ಹಾಕೋದು, ಹಿಂಗ ಬೇರ್ಪಡಿಸೋದು. ಲಘುಚೇತಸಾಂ. ಇವ್ರು ನಮ್ಮವ್ರಲ್ಲ ಅಂತ ಸಣ್ಣ ಮನಸ್ಸಿನವ. ಲಘುಚೇತಸಾಂ ಅಂದ್ರೆ ಅದಕ್ಕೆ ಅರ್ಥೇನು? ಇವ್ರು ಸಣ್ಣ ಮನಸ್ಸಿನವರು ಅಂದ್ರವ್ರು. ಹಾಗೆ ಸೂರ್ಯನನ್ನು ಒಂದು ಜಾತಿ ಸೇರಿಸ್ಲಿಕ್ಕಾಗಿಲ್ಲ, ಒಂದು ಊರಿಗೆ ಸೇರಿಸ್ಲಿಕ್ಕಾಗಿಲ್ಲ, ಒಂದು ದೇಶಕ್ಕೆ ಸೇರಿಸ್ಲಿಕ್ಕಾಗಿಲ್ಲ. ಹಂಗೆ
ಅವ್ರನ್ನ ಬ್ಯಾರೆ ಇಡ್ಲಕ್ಕಾಗ್ತದೇನು? ಬೆಳಕನ್ನು, ಗಾಳಿಯನ್ನು, ನೀರನ್ನು ಇವ್ರು ಈ ನೀರಿಗೂ ಜಗಳಕ್ಕೆ ಹಚ್ಚಾರ ಒಂದಿಷ್ಟು. ಬೆಳಕು ಗಾಳಿಗಳನ್ನು ಹ್ಯಾಂಗೆ ಪ್ರತಿಬಂಧಿಸುವವರು ನೀವು? ಇವ್ರು ನಮ್ಮವರಲ್ಲ, ಇವರು ಕರ್ನಾಟಕದವರು, ಇವರು ತಮಿಳ್ನಾಡಿನವರು. ದೇಶದಲ್ಲಿ ಜಗಳ, ಭಾಷೆಕ್ಕಾಗಿ ಜಗಳ, ನೀರಿಗಾಗಿ ಜಗಳ, ಭಾಷೆಗಳ ಮಧ್ಯದಲ್ಲಿ ಜಗಳ. ಮಹಾರಾಷ್ಟ್ರ ಕರ್ನಾಟಕ ಜಗಳ, ಮಹಾರಾಷ್ಟ್ರ ಕರ್ನಾಟಕ ತಮಿಳ್ನಾಡಿಗೆ ಜಗಳ. ಯಾಕಂದರೆ ನೀವು ಸಣ್ಣ ಮನಸ್ಸಿನವರಾಗಿ ಬದುಕ್ತಾ ಇದ್ದೀರಿ. ಏನು 4 ದಿನ ಬದುಕಿ ಹೋಗೋದೈತಿ. ಸಿದ್ಧಾರೂಢಪ್ಪ ನೋಡ್ರಿ ಹಿಂಗೆ ಗಣನಾ ಮಾಡಲಿಲ್ಲ. ಇವ್ರು ನಮ್ಮವರಲ್ಲ, ಯಾವ ಗಣನಾ ಮಾಡಲಿಲ್ಲ. ಉದಾರ ಚರಿತಾನಂತೂ ದೊಡ್ಡ ಮನಸ್ಸಿನವರು. ಉದಾರ ಚರಿತರು ಅಂತಂದ್ರೆ ಭಾಳ ದೊಡ್ಡ ಮನಸ್ಸಿನವರು ಇವರು. ವಸುಧಾ ಏವ ಕುಟುಂಬಕಂ, ಇಡೀ ಪ್ರಪಂಚವೇ ನನ್ನ ಕುಟುಂಬ. ಅವ್ರು ಆ ಓಣ್ಯಾಗ ಹುಟ್ಟಿರಲಿ, ಈ ಓಣ್ಯಾಗ ಹುಟ್ಟಿರಲಿ, ಆ ಜಾತಿ ನೀ ಕಲ್ಪನಾ ಮಾಡ್ಕೊಂಡಿರಿ. ಆ ಮಹಾತ್ಮನಿಗೆ ಇವರು ನಮ್ಮ ಪೈಕಿ ಅಲ್ಲ. ಈ ಯಾವ ಭಾವನೆಗಳು ನಿಜವಾದಂಥ ಮಹಾತ್ಮನಿಗಿರೋದಿಲ್ಲ. ಅಂತೆಯೇ ನೋಡ್ರಿ, ನಿಮಗೆ ಲಿಸ್ಟ್ ಕೊಡ್ತೀನಿ ನಾ ಇವತ್ತ. ಸಿದ್ಧಾರೂಢಪ್ಪನಿಗೆ ಎಲ್ಲ ಸಮಾಜದವರು, ಶಿಷ್ಯರು, ಭಕ್ತರು ಲಿಸ್ಟ ಕೊಟ್ಬಿಡ್ತೀನಿ ಇವತ್ತು. ಬರ್ಕೊಡ್ರಿ ನೀವು ನೋಡ್ರಿ. ಆದಿನಾಥರು, ಸಿರುಗುಪ್ಪಿ ಹೊಂಬಣ್ಣವರು, ಭಾಳ ಜನ ಶಿಷ್ಯರಾದಾರ. ಇವರು ಒಂದಿಷ್ಟು ಮಂದಿನ ಇವತ್ತು ವಿಶ್ವವ್ಯಾಪಿಯಾದವನು, ವಿಶ್ವದ ಜನರೆಲ್ಲರೂ ನನ್ನವರು ಅಂತ ಕಂಡವನು, ವಿಶ್ವ ಕುಟುಂಬಿ ಅಂತ ಹೇಳಬೇಕಾಗಿದೆಯಲ್ಲ. ಅದಕ್ಕೆ ಎಲ್ಲ ಸಮಾಜದವರು ಸಿದ್ಧಾರೂಢ ಭಕ್ತರಿದ್ದು ಇದ್ರು. ಯಾರ್ಯಾರು? ನಿಮಗೆ ಸುಮ್ಮನೆ ಪುರಾಣ ಕಥೆ ಹೇಳಂಗಿಲ್ಲ. ನಾನು ಐತಿಹಾಸಿಕವಾಗಿ ಸಿದ್ಧನ ವಿಶ್ವವ್ಯಾಪಿ ಕೌಟುಂಬಿಕ ಹ್ಯಾಂಗಿತ್ತ ಒಂದು ಅನ್ನೋದನ್ನು ಹೇಳಕತ್ತೀನಿ ಇವತ್ತ. ಆದಿನಾಥರು ಜೈನ ಸಮುದಾಯಕ್ಕೆ ಸೇರಿದವು. ನಿಮಗೆ ಆದಿನಾಥರ ಪರಿಚಯ ಯಾಕಂದ್ರೆ ನೀವು ಬರೇ ಶಿವದಾಸ ರಚನೆ ಮಾಡಿದಂಥ ಸಿದ್ಧರ ಚರಿತ್ರೆಯನ್ನು ಮಾತ್ರ ಓದ್ತೀರಿ ಭಾಳ ಮಂದಿ ಹೆಚ್ಚಾಗಿ. ಇವತ್ತು ಸಮಗ್ರ ಎಷ್ಟು ಮಂದಿ ಎಷ್ಟು ಭಾಷೆಗಳಲ್ಲಿ ಏನೇನು ಬರ್ದಾರ ಎಲ್ಲವನ್ನ ಪರಿಶೋಧನೆ ಮಾಡಿ ಸಿದ್ಧಾರೂಢ ವಿಶ್ವ ಕುಟುಂಬಿ ಎಂಬುದನ್ನು ಹೇಳಿ ಕೂತ್ಕೊಂಡಿದ್ದೇನೆ ಇವತ್ತು. ಇವರು ಗುಜರಾತ್ದೊಳಗೆ ಸಿದ್ಧರ ಆರೂಢರ ವೇದಾಂತ ಸಂದೇಶವನ್ನು ಗುಜರಾತ್ದೊಳಗೆ ಸಾರಿದವರು ಆದಿನಾಥರು, ಜೈನ ಸಮುದಾಯಕ್ಕೆ ಸೇರಿದವರು. ಸಿರುಗುಪ್ಪಿ ಹೊಮ್ಮಣ್ಣ ಸಿದ್ಧಾರೂಢರಿಗೆ ಪ್ರಪ್ರಥಮ ಬಾರಿಗೆ ಆಶ್ರಮ ನಿರ್ಮಾಣ ಮಾಡಿದಂಥವ ಸಿರುಗುಪ್ಪಿ ಹೊಮ್ಮಣ್ಣ. ಅವರು ಜೈನ ಸಮುದಾಯದವರು ಏನ್ರಿ. ಅಕ್ಕಲಕೋಟೆ ಫತೇಸಿಂಗ್ ಮಹಾರಾಜ್, ರಾಣಿ ತಾರಾರಾಣಿ, ಬೆಳಗಾವಿಯ ಶ್ಯಾಮ್ ಸಿಂಗ್, ಗೋಪಾಲ್ ಸಿಂಗ್, ತುಳಜಾ ಸಿಂಗ್, ಬಿಕ್ಕು ಸಿಂಗ್, ಭವಾನಿ ಸಿಂಗ್, ಭೈರವ್ ಸಿಂಗ್, ಇವರೆಲ್ಲ ನಾನಕ ಪಂಥೀಯರು, ಸಿಖ್ರು. ಸಿದ್ಧಾರೂಢ ಶಿಷ್ಯರು ಏನು. ಸಿಖ್ರು ಎಂದರೆ ಬೇರೆಯವ್ರಿಗೆ ನಡ್ಕೊಳೋದು ಕೇಳಿರಿ ನೀವು. ಇವರೆಲ್ಲ ಸಿಖ್ ಸಮುದಾಯಕ್ಕೆ ಸೇರಿದವರು. ಅಗ್ನಿ ಉಪಾಸಕರಾದಂಥ ಪಾರ್ಸಿ ಜನಾಂಗ, ಎಷ್ಟು ಪಾರ್ಸಿ ಜನಾಂಗ ಸಿದ್ಧಾರೂಢ ಶಿಷ್ಯರು. ಅವರೆಲ್ಲ ಲಿಸ್ಟ್ ಇಡ್ತೀನಿ ನಿಮಗೆ. ಬೆಳಗಾವಾಲ ಗುರುನಾಥರೂಢರ ಮಂದಿರವನ್ನು ಕಟ್ಟಲಿಕ್ಕೆ ಹುಬ್ಬಳ್ಳಿ ಜನ ವಿರೋಧ ಮಾಡಿದರು. DC 60,000 ರೂಪಾಯಿ ಬ್ಯಾಂಕಿನಾಗಿಟ್ರೆ ನಾನು ಮಂದಿರ ಕಟ್ಟಲಿಕ್ಕೆ ಅವಕಾಶ ಕೊಡ್ತೀನಿ. ಸ್ವತಃ ಕಮಿಟಿಯವರು ಗುರುನಾಥರೂಢರ ಮಂದಿರವನ್ನು ಕಟ್ಟಲಿಕ್ಕೆ ವಿರೋಧ ಮಾಡಿದಾಗ ಈ ಬೆಳಗಾವಿ ಇವರ ತಂಗಿ ಅವತ್ತಿನ ಕಾಲದೊಳಗೆ 10 ಮಣದೊಳಗೆ ಬ್ಯಾಂಕಿನಾಗ ಜಮಾ ಆಗ್ಬೇಕಂದ್ರೆ 60,000 ರೂಪಾಯಿ ಗುರುನಾಥರೂಢರ ಮಂದಿರಕ್ಕೆ ಕೊಟ್ಟಿದ್ದಾಳೆ. ಈಗಲೂ ಆ ದ್ವಾಪಾರ ಯುಗದ ಕರಣರು ಅದಾರ ಭಾಳ ಮಂದಿ ಕನ್ನಡರಂಥವ್ರೆ ಅಂತೀವಿ ನೋಡಿ. ಬೆಳಗಾವ್ಕರ್, ರೋಷನ್ಬಾಯಿ ಮಿಸ್ತ್ರಿ ಸಿದ್ಧಾರೂಢರ ಯಾವ ಮಹಾಮಂದಿರದ ಗೋಡೆಗೆ ಅಂಟಿದಂಥ
ಸಂಗಮೋರಿ ಕಲ್ ನಾವೇನು ಕಾಣ್ತೀವಲ್ಲ ಅದನ್ನು ಕೊಟ್ಟವರು ರೋಷನ್ಬಾಯಿ ಮಿಸ್ತ್ರಿ ಅವರು. ಎಷ್ಟು ಅಪ್ಪಡ ಸಿದ್ದಾರ್ಡ್ರ ಭಕ್ತರಾಗಿದ್ರು, ಸಿದ್ದಾರ್ಡ್ರಿಗಾಗಿನೇ ಬದುಕಿದ್ರು. ಮದುವೆ ಆಗಲಿಲ್ಲ, 6 ಮಂದಿ ಅಣ್ಣ ತಮ್ಮದರು, ಕೊನೆ ಒಬ್ಬಳೇ ಮಗಳು. ಬಾಂಬೆದೊಳಗೆ ಅಗರ್ಭ ಶ್ರೀಮಂತರು. ಎಲ್ಲ ವೈಭವವನ್ನು, ಸಕಲ ಶ್ರೀಮಂತಿಕ ವೈಭೋಗವನ್ನು ಕಸದಂತೆ ಎಸೆದು ಸಿದ್ದಾರ್ಡಪ್ಪನಿಗಾಗಿ ಬದುಕಿದವಳು ರೋಷನ್ಬಾಯಿ. ಅವಳ ಪಾರ್ಸಿಯಣ ಮಗಳು. ಸಿದ್ದಾರ್ಡ್ರು ಫೋಟೋ ಹಿಡ್ಕೊಂಡನ, ಮೂರ್ತಿ ಹಿಡ್ಕೊಂಡನ. ಎಲ್ಲಿ ಹೋದ್ರು ವಿಮಾನಕ್ಕೆ ಹೋದ್ರೆ ಫೋಟೋ ವಿಮಾನದಾಗ, ಮೂರ್ತಿ ವಿಮಾನದಾಗ ತರಗೊಡದಿದ್ರೆ ಅವತ್ತಿನಿಂದ ಎಲ್ಲೇ ಹೊಂಟರು ತನಗೊಂದು ಸೀಟ, ಸಿದ್ದಾರ್ಡಪ್ಪ ಒಂದು ಸೀಟ ಅವ್ರು ಬುಕ್ ಮಾಡ್ತಿದ್ರು. ಬರೀ ಒಂದು ಫೋಟೋಕ್ಕೆ ಒಂದು ಮೂರ್ತಿ. ರೋಷನ್ಬಾಯಿ ಇವ್ರು ಯಾರು ರೀ? ಪಾರ್ಸಿ. ಫಿರೋಸ್ ಬಿಸ್ತಿ, ಸೋನಾಬಾಯಿ ರುಸ್ತಂ, ಧನಾಬಾಯಿ, ರತ್ನಾಬಾಯಿ, ಲಕ್ಷ್ಮೀಬಾಯಿ ಇವರೆಲ್ಲ ಪಾರ್ಸಿ ಜನ. ಅವರು ಅಗ್ನಿ ಉಪಾಸಕರು. ಜರತುಷ್ಟ್ರನ ತಮ್ಮ ಗುರು ಅಂತ ಭಾವಿಸಿ ಜರತುಷ್ಟ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಬಾಗದಂಥ ಪಾರ್ಸಿ ಜನಾಂಗ ಸಿದ್ದಾರ್ಡಪ್ಪನ ಭಕ್ತಿ ಮಾಡಿದ್ದಾರೆ. ಯಾಕ? ಸಿದ್ದಾರ್ಡಪ್ಪ ಹಂಗಿದ್ದ. ಹ್ಯಾಂಗೆ ಗಾಳಿ ಎಲ್ಲರಿಗೆ ಹ್ಯಾಂಗೆ ಬೇಕು, ಸೂರ್ಯನ ಬೆಳಕು ಎಲ್ಲರಿಗೂ ಬೇಕು, ಹೌದಲ್ರಿ? ಹಂಗೆ ವಿಶ್ವವ್ಯಾಪಿಯಾಗಿ ಬದುಕಿದವ ಸಿದ್ದಾರ್ಡಜ್ಜ. ಜೈನರಾಯ್ತಾ, ಪಾರ್ಸಿ ಜನಾಂಗ ಆಯ್ತಾ, ಮುಸ್ಲಿಂ ಸಮಾಜದ ಕಡೆ ಬರ್ತೀನಿ. ನಿಮ್ಮ ಕಬೀರದಾಸ್ ಒಬ್ಬನೇ ಪರಿಚಯ ಅದಾನೆ, ನನಗಿನ್ನೂ ಭಾಳ ಮಂದಿ ಪರಿಚಯ ಅದಾರ. ಅವರಷ್ಟು ಮಂದಿನ ಪರಿಚಯ ಮಾಡೇ ಹೋಗ್ತೀನಿ ಬೆಳಗಾಗಲ್ದಕ್ಕೆ ಹಂಗೇನು ಮಾಡ ನಾ ಅರ್ಧನೇ ಕುಂತೀನಿ ಇಲ್ಲಿ. ಕಬೀರದಾಸರು, ಹದ್ದು ಖಾನ್, ಆಗಿನ ಖ್ಯಾತ ಗವಾಯಿ. ಹೆಂಗ ಮೊಹಮ್ಮದ್ ರಫಿಯವರು ನಮ್ಮ ದಿನಮಾನದ ಪ್ರಸಿದ್ಧ ಗವಾಯಿಗಳು, ಹಾಗೆಯೇ ಆಗಿನ ಕಾಲದಾಗ ಹದ್ದು ಖಾನ್ ಸಿದ್ದಾರ್ಡ್ರ ಆಶೀರ್ವಾದದಿಂದಲೇ ಅವನ ಪ್ರಖ್ಯಾತ ಗವಾಯಿ ಆದ. ಇವತ್ತು ನೀವು ಯೂಟ್ಯೂಬ್ದಾಗ ಸರ್ಚ್ ಮಾಡಿರಿ ಹದ್ದು ಖಾನ್ನ, ಸಂಗೀತ ನಿಮಗೆ ಕೇಳಲಿಕ್ಕೆ ಸಿಗ್ತದೆ. ಸಿದ್ದಾರ್ಡ್ರ ಆಶೀರ್ವಾದದಿಂದ ಮಹಾನ್ ಗವಾಯಿ ಆದಾತ ಹದ್ದು ಖಾನ್. ಏನು ಒಬ್ಬ ಹದ್ದು ಖಾನ್ ಅಲ್ಲ, ಜನಾಬ್ ನಕಿ ಸಾಬ್. ಆಗಲೇ ನಮ್ಮ ಗೋಪಾಲರು ಕತೆ ಹೇಳಿದ್ರು, ನೀವು ಯಾರೂ ಇರಲಿಲ್ಲ, ಕಳ್ಕೊಂಡ್ರಿ. ಅದಕ್ಕೆ ದೌಡ್ ಬರ್ಬೇಕಂತ ಹೇಳಿದ್ರು. ಭಾಳ ಚಲೋ ಹೇಳಿದ್ರು. ನಬಿ ಸಾಬ್ ಹತ್ತಿ ಮತ್ತೂರು ದಾಸು ಅವನ್ನ ಬ್ರಾಹ್ಮಣರಿಗೆ ಕೊಡ್ತಿದ್ರು ಅದನ್ನು ಜಾಸ್ತಿ. ನಾವಿದ್ದಾಗೆಲ್ಲ ನಾನು 97ರಿಂದ ಅದು 87ರಿಂದ 90ರವರೆಗೆ ಸಿದ್ಧಾಳ ಮಠದಾಗಿದ್ದೆ. ಬ್ರಾಹ್ಮಣರಿಗೆ ಕೊಡ್ತಿದ್ರು. ಬ್ರಾಹ್ಮಣರು ಅಲ್ಲೇ ಯಾವ ಭಾಗವತ ಸಪ್ತಾಹ ನಡೆಸ್ತಿದ್ರು. ನಾ ತಿಳ್ಕೊಂಡಿದ್ದೆ ಯಾರೋ ಬ್ರಾಹ್ಮಣ ಸಮಾಜದವರು ಹತ್ತಿ ಮತ್ತೂರು ದಾಸೋಹ ಕಟ್ಟಿಸಿರ್ಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಇತಿಹಾಸ ಗೊತ್ತಾಯ್ತು ನಮಗೆ. ಹತ್ತಿ ಮತ್ತೂರು ದಾಸೋಹ ಕಟ್ಟಿಸಿದವ ನಬಿ ಸಾಬ್, ಹತ್ತಿ ಮತ್ತೂರಿನ ನಬಿ ಸಾಬ್. ಮುಸ್ಲಿಮರಾದ್ರೆ ಬ್ರಾಹ್ಮಣರ ಕಡೆ ಬರಮ್ಮ, ತಮ್ಮಣ್ಣ ಶಾಸ್ತ್ರಿ, ಗೋವಿಂದ ಸ್ವಾಮಿ, ಪರಶುರಾಮ್ ಪಂತರು. ನೀವು ಹೆಸರು ಕೇಳಿರಲ್ಲ, ಪರಶುರಾಮ್ ಪಂತರು. ಶಿವರಾಮ್ ಚಂದ್ರಗಿರಿ, ಶಿವದಾಸ್ ಇದ್ರ ಚರಿತ್ರೆ ಬರೋದು ಅದೇ ಭಾಳ ಪ್ರಸಿದ್ಧ ನಮಗೆಲ್ಲ. ಬ್ರಾಹ್ಮಣ ಶಿವರಾಮ ಚಂದ್ರಗಿರಿ, ಜನಾಬಾಯಿ ಇವರೆಲ್ಲ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವು. ಬ್ರಾಹ್ಮಣರು ಬೇರೆಯವ್ರಿಗೆ ಅಂದ್ರೆ ಬಾಗ್ತಾರ. ನಮ್ಮ ಸಿದ್ದಾರ್ಡಪ್ಪ ಹೆಂಗಿದ್ದ ಅದಕ್ಕೆ ಅಂತಾರೇನ್ರಿ, ಜಗತ್ತು ಬಾಗ್ತದೆ ಬಾಗಸವ ಬೇಕಂತಾರ ನೋಡ್ರಿ. ಏನ್ರಿ ಎಲ್ಲರಿಗೆ ಬಾಗಿಸಿಬಿಟ್ಟ ನೋಡ್ರಿ. ಭಕ್ತಿ ಮಾಡೋದಿಲ್ಲ ಅಂದವ್ರಿಗೆ ಮಾಡಿಸಿಬಿಟ್ಟಾನ. ಒಂದು ಸಣ್ಣ ಕತೆ ಹೇಳಿ ಮತ್ತೆ ಮುಂದೆ ಹೇಳ್ತೀನಿ, ಇವ್ರದ್ದು ಉಳ್ಕದವ್ರದ್ದು ಪರಿಚಯ ಮಾಡ್ತೀನಿ. ಭಕ್ತಿ ಮಾಡೋದಿಲ್ಲ ಅಂದವ್ರಿಗೂ ಹ್ಯಾಂಗೆ ಭಕ್ತಿ ಮಾಡಿಸ ಅನ್ನೋದಕ್ಕೆ ನಮ್ಮ ಸಿದ್ಧಕುಮಾರಿಯವರು ಒಂದು ಭಾಳ ಅಪರೂಪದ ಲೀಲಾ ಬರ್ದಾರ. ಸಿದ್ಧಕುಮಾರಿ ಅಂದರೆ ಸಂತ ಗೋವಿಂದ ಹಳಿಯಾಳ್ಕರವರ
ಸ್ವಾದರತ್ತಿ, ಆಹುಬಾಯಿ ಅವರ ಪರಂಪರೆಯಲ್ಲಿ ಬಂದವಳು ನಮ್ಮ ಸಿದ್ಧಕುಮಾರಿ. ಸಿದ್ಧಾರೂಢಜ್ಜನ ಚರಿತ್ರೆ ಬಹುತೇಕ ಒಂದು 3000 ಪುಟದೊಟ್ಟು ಬರೆದಾರ. ಅಷ್ಟೇ 3 ವ್ಯಾಲ್ಯೂಮ್ಸ್ಗಳಲ್ಲಿ ಎಷ್ಟು 3000 ಪುಟ ಆಗ್ತದೆ ಬಹುತೇಕ. ಶಿವದಾಸ ಬರೆದದು ಒಂದು 400 ಪೇಜ್ ಅಷ್ಟೇ. ಅವರು ಸಿದ್ಧಾರೂಢರ ಪರಮಾಪ್ತ ಮಹಿಳಾ ಶಿಷ್ಯಂದಿರರಲ್ಲಿ ಅತ್ಯಂತ ಸಿದ್ಧಾರೂಢಜ್ಜನ ಪ್ರೀತಿಗೆ ಪಾತ್ರಳಾದಂಥ ಆವುಬಾಯಿ ಮಗಳು ಸಿದ್ಧಕುಮಾರಿ. ಅವ್ರ ಆಯಿಬಾಯಿಯಿಂದ ಕೇಳಿ, ಆವುಬಾಯಿ ಬಾಯಿಯಿಂದ ಆಯಿಬಾಯಿಯಿಂದ ಕೇಳಿ ಅನೇಕ ಲೀಲೆಗಳನ್ನು, ಹೊಸ ಹೊಸ ಲೀಲೆಗಳನ್ನು ಬರ್ದಾರ. ಒಂದು ಹೊಸ ಲೀಲೆ ಹೇಳ್ತೀನಿ ನೋಡ್ರಿ, ಭಾಳ ಅಪರೂಪ ಐತಿ. ಯಾಕೆ ಹೇಳಕ್ಕೆ ಹೊಂಟೀನಿ ಇದನ್ನು? ನಾ ದೇವ್ರ ನಂಬಂಗಿಲ್ಲ, ನಾ ಗುರುವಿನ ನಂಬಂಗಿಲ್ಲ, ಇವೆಲ್ಲ ಬುಟಾಟಿಕೆ. ಅನವ್ರಿಗೂ ಬಿಟ್ಟಿಲ್ಲ ಸಿದ್ಧಾರೂಢಜ್ಜ, ಅವರಿಗೂ ಭಾಗಶನ ಭಕ್ತಿ ಮಾಡಕ್ಕೆ ಹಚ್ಚಾನ ಅನ್ನೋದಕ್ಕೆ ನಾ ಈ ಲೀಲ ಹೇಳಕ್ಕೆ ಹೊಂಟಿದ್ದೇನೆ. ಭಾಳ ಚಂದ ಐತಿ. ನೀವು ಏಟು ವ್ಯಾಖ್ಯಾನ ಮಾಡಿದ್ರೆ ನಿಮ್ಗೆ ಹಿಡಿಸಂಗಿಲ್ಲ. ಆ ಲೀಲೆಗಳು ಭಾಳ ಹಿಡಿಸ್ತವೆ. ಅದರೊಳಗೆ ಎಳಸಂಗಿ ಜನಗಳಿಗೆ ಸಿದ್ಧಾರೂಢಜ್ಜನ ಲೀಲಾ ಅಂದ್ರೆ ನಿಮಗೆ ಅಮೃತ ರುಚಿ. ಅದಕ್ಕೆ ಮತ್ತು ಹೇಳಬೇಕಾದ್ದು ಅದೇ ಐತಲ್ಲ ಇವತ್ತು, ವಿಷಯನ ಅದೈತಿ. ಇದು ಬೆಂಗಳೂರು ನಡೆದಂಥ, ಬೆಂಗಳೂರು ಮಹಾನಗರದಲ್ಲಿ ನಡೆದಂಥ ಭಾಳ ಅಪರೂಪದ ಲೀಲಾ. ಅಲ್ಲೇ ಒಂದಿಬ್ಬರು ದಂಪತಿಗಳಿದ್ರು. ದಂಪತಿ ಅಂದ್ರೆ ತಿಳಿತದಲ್ರಿ ನಿಮಗೆ? ನಾ ದಂಪತಿ ಅಂದ್ರೆ ಏನು ಅಂತ ಕೇಳಿದೆ. ನಮ್ಮ ಸ್ಕೂಲ್ನಾಗ ಪಾಠ ಮಾಡೋಕ್ಕೆ ನಾವೆಲ್ಲ ಮಾಡ್ತೀವಿ ನೋಡ್ರಿ. ನಾನು ಇಂಗ್ಲೀಷ್ ಹೇಳ್ತೀನಿ, ಇತಿಹಾಸ ಹೇಳ್ತೀನಿ, ಕನ್ನಡ ಗ್ರಾಮರ್ ಹೇಳ್ತೀನಿ. ಟೈಮ್ ಸಿಕ್ಕಾಗ ಸ್ವಾಮಿಗಳಂದ್ರೆ ಏನು ಬಿಡಪ್ಪ ಕುಂತು ಉಣವ್ರು ಅಂತಾರೆ. ನಮ್ಮ ಬೆನ್ನು ಹತ್ತವ ಗೊತ್ತಾಗ್ತದೆ ನಾವೆಷ್ಟು ಪರಿಶ್ರಮ ಪಡ್ತೀವಿ ಅಂತ ಅನ್ನೋದು ಗೊತ್ತಾಗ್ತದೆ ನಿಮಗೆ. ಏನು ತಾವು ಹೊಗಳ್ಕೊಂತಾರಂತೀರ ನೀವು? ಇಲ್ಲ, ಇದು ಹಕ್ಕಿಕತೆ ಹೇಳಕತ್ತೀವಿ. ಸ್ವಾಮಿಗಳಂದ್ರೆ ದಂಡ ಪಿಂಡಗಳಂತಲ್ಲಕತ್ತಲ್ಲ ಒಂದಿಷ್ಟು ಮಂದಿ ಚಾಲೆಂಜ್ ಮಾಡ್ತೀವಿ. ನಾ ಹೆಚ್ಚಿಗೆ ದುಡಿತೀನಿ, ನೀ ಬರೇ ನಿನ್ನ ಹೆಂಡ್ರ ಮಕ್ಕಳಿಗೆ ಅಷ್ಟೇ ದುಡಿತೀವಿ, ಸಮಾಜಕ್ಕಾಗಿ ನಾವು ದುಡಿತಾ ಇದ್ದೀವಿ. ಯಾವುದಕ್ಕೆ ಬೇಕಾಗ್ಯದಪ್ಪ? 22 ದಿವಸ ಆಯಿತು, ನಿದ್ದಿಲ್ಲ ಮುದ್ದಿಲ್ಲ. ಬೇಡ್ರಿ, ನಾನು ಏನು ಹೇಳಕೊಂಡಿದ್ದೆ? ದಂಪತಿ ಅಂದ್ರೆ ಏನು ಅಂತ ಕೇಳ್ದ. ಭಾಳ ಚಂದ ಹೇಳೋದು ಹುಡುಗ. ಅಪಗಳ ದಂಪತಿ, ದಮ್ಮನ ಪತಿ ದಂಪತಿ. ಬೆಂಗಳೂರೊಳಗೆ ಒಂದಿಬ್ಬರು ದಂಪತಿಗಳು, ಕಾಟನ್ಪೇಟೆಯಲ್ಲಿ ಇಬ್ಬರು ದಂಪತಿಗಳು ವಾಸವಾಗಿದ್ರು. ಅಣ್ಣಮ್ಮ ಶಿವಪ್ಪ, ಅವ್ರ ಹೆಸರು ಹೇಳ್ತೀನಿ ಕೇಳ್ರಿ. ಗಂಡ ಹೆಸರು ಶಿವಪ್ಪ, ಹೆಂಡತಿ ಅಣ್ಣಮ್ಮ. ಅವರು ಭಾಳ ಮಜಾ ಇದ್ದರು. ಹೆಂಡತಿ ಆಸ್ತಿಕಳು, ಗಂಡ ನಾಸ್ತಿಕ. ಹಂಗಂದ್ರೆ ತಿಳಿತದಲ್ಲಿ ನಿಮಗೆ? ಬಸವಣ್ಣವ್ರು ಹೇಳ್ತಾರೆ, ಇವರ ಬಾಳ್ವೆಯನ್ನು ಭಾಳ ಚಂದ ವರ್ಣನ ಮಾಡಿದ್ದಾರೆ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರಮಾಂಸ ಭಕ್ಷಣ. ಇಂತೆ ಬಾಂಡವಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳದಂತೆ ಕೂಡಲ ಸಂಗಮ ದೇವ. ಅದ್ರಾಗ ಸ್ವಲ್ಪ ನಾವು ಉಲ್ಟಾ ಮಾಡ್ಕೋಬೇಕು. ಅಲ್ಲಿ ಗಂಡ ಶಿವಲಿಂಗ ದೇವರ ಭಕ್ತ ಆದರೆ ಇಲ್ಲಿ ಹೆಂಡತಿ ಶಿವಲಿಂಗ ದೇವರ ಭಕ್ತ, ಗಂಡ ಮಾರಿಮಸಣೆಯ ಭಕ್ತ. ಸ್ವಲ್ಪ ಉಲ್ಟ, ಅದೇ ವಚನವನ್ನು ಉಲ್ಟಾ ಅರ್ಥ ಮಾಡ್ಕೋಬೇಕು ನೀವಿಲ್ಲ ಅಷ್ಟೇ. ಯಾಕಂದರೆ ಒಮ್ಮೊಮ್ಮೆ ಹೆಂಗೆ ಇರ್ತವೆ ನೋಡ್ರಿ. ಹೆಂಡತಿ ಮಠಕ್ಕೆ ಹೋಗೋಕ್ಕಿರ್ತಾಳ, ಗಂಡ ದಾಬಾಕ್ಕೆ ಹೋಗೋವಿರ್ತಾನ. ಹೋಗಿಲ್ಲ ಇಲ್ಲಿ. ನಾ ದಾಬಾ ನೋಡ್ಕೊಂಡೇ ಬಂದೀನಿ ಬರಾಗಿ, ಇಲ್ಲಿಗೆ ಬರ ಹೊತ್ನಾಗ.
ಐತಲ್ಲ ಕತ್ರಿ ಒಳಗೆ ದಾಬ. ಹಿಂಗೆ ಇಜ್ಜೋಡಿಯ ಬದುಕು. ಹೆಣ್ತಿಯ ಆರೂಢರ ಸಿದ್ಧಾರೂಢರ ಅಪ್ಪಟ ಪರಮಾಪ್ತ ಭಕ್ತೆ ಅವ ಉಲ್ಟಾ ಇದ್ದ ಮನುಷ್ಯ. ಅವ ಮನ್ಯಾಗ ನೇಮ ನಿತ್ಯ ಗುರುಗಳ ಪೂಜಾ ಸಂತರ ಪೂಜಾ ದೇವ್ರ ಜಗಲಿನೇ ಮಾಡಿಸಿದ್ರಂತವ ಬಾದ್ದವ್ರ ಮನ್ಯಾಗ. ಏನ್ರಿ ಈಕೆ ಕದ್ದು ಭಕ್ತಿ ಮಾಡ್ತಿಲ್ಲ ನೋಡ್ರಿ. ಹಿಂಗೆ ಪ್ರಸಂಗ ಇರ್ತದೆ. ನಿಮಗಾರ ಹಂಗಿಲ್ಲ ನೋಡ್ರಿ, ಬೇಕಾದ ಭಕ್ತಿ ಮಾಡ್ರಿ, ಎಲ್ಲ ಕುಲ್ಲ ಬಿಟ್ಟಾರ ನಿಮಗೆ. ಆಕೆ ಸಿದ್ಧಾರೂಢರ ಭಕ್ತಿ ಭಾಳ ಕದ್ದು ಮಾಡ್ತಿದ್ಲಂತ. ಗಂಡ ಕೆಟ್ಟ ಸಿಡಕಿನ ಗಂಡ, ಸಿಟ್ಟ ಮೂಗಿನ ಮೇಲೆ ಅವಂಗ. ಸಿಟ್ಟು ಮೂಗಿನ ಮೇಲೆ ಹೆಂಗಿರ್ತದೆ, ಮೂಗಿನೊಳಗೆ ಏನೋ ಇರ್ತದೆ. ಕೆಲವರಿಗೆ ಮೂಗಿನ ಮ್ಯಾಗ ಸಿಟ್ಟು ಅಂತಾರೆ ನೋಡ್ರಿ. ಮೂಗಿನ ಮ್ಯಾಗ ಸಿಟ್ಟು ಅಂದ್ರೆ ಏನು? ಮೂಗಿನ ಮ್ಯಾಗ ಸಿಟ್ಟು ಅಂದ್ರೆ ಶೆಟ್ಟ ಬಂದಾಗ ಅವ್ರ ಮೂಗು ಅಳಿಗಾಡ್ತಿರ್ತದೆ, ಮೂಗಿನ ತುದಿ. ಅದಕ್ಕೆ ಮುಂಗೋಪಿಗಳು ಅಂತಾರೆ ಅವ್ರಿಗೇನು. ಇಂಥ ಕೆಟ್ಟ ಸಿಟ್ಟಿನ ಗಂಡ ಅವ ಕೆಟ್ಟ ನಾಸ್ತಿಕಿ. ದೇವರು ಗುರುಗಳು ಇದೆಲ್ಲ ಬೂಟಾಟಿಕೆ. ಇವರು ದುಡ್ಕೊಂಡು ತಿನ್ನೋರಲ್ಲ, ಏನೇನೋ ಹೇಳಿ ಭಕ್ತರನ್ನ ಮಳ್ಳ ಮಾಡಿ ಏನೇನೋ ಕೆಲಸಕ್ಕೆ ಬಾರದ ಕೆಲಸ ಮಾಡ್ಕೊತ ಹೋಗ್ತಾರಂಥೇಳಿ ಎಲ್ಲ ಗುರುಗಳಿಗೆ ಮಠಗಳಿಗೆ ದೇವರಿಗೆ ಎಲ್ಲರಿಗೆ ಬೈತಿದ್ದ ಒಟ್ಟಾರೆ. ಹೇಳ್ತಿ ಸಿದ್ಧಾರೂಢರ ಪರಮಾಪ್ತ ಭಕ್ತೆ ಅವಳು ಭಾಳ ಭಕ್ತಿ ಮಾಡ್ತಿದ್ಲು. ಸಿದ್ಧಾರೂಢ ದಿನ ಸಿದ್ಧಾರೂಢ ಫೋಟೋ ಪೂಜೆ ಮಾಡ್ತಿದ್ಲು, ಸಿದ್ಧಾರೂಢ ಚರಿತ್ರೆ ಪಾರಾಯಣ ಮಾಡ್ತಿದ್ಲು, ಸಿದ್ಧಾರೂಢ ಸ್ತೋತ್ರ ಹೇಳ್ತಿದ್ಲು, ಮಂತ್ರ ಜಪ ಮಾಡ್ತಿದ್ಲು. ಎಲ್ಲ ಯಾವಾಗ ಮಾಡ್ತಿದ್ಲು ಅಂದ್ರೆ ಅವ ತನ್ನ ಕೆಲಸಕ್ಕೆ ಹೋದ ಮೇಲೆ ಅವ್ರು ಈಳಿಗ ಸಮಾಜ ಜನಾಂಗ ಅಂತ ಅವ್ರು ಬೀರ್ ಬಾರ್ ಬ್ರ್ಯಾಂಡಿ ಅವಾಗೆಲ್ಲ ಸಿಂಧಿ ಅದರ ಮಾರಾಟದಲ್ಲಿ ತೊಡಗಿರ್ತಿದ್ದವ. ಬೆಳಗ್ಗೆ ಎದ್ದು ಕೂಡ ತನ್ನ ಕೆಲಸಕ್ಕೆ ಹೋದ ಕೂಡ ಅವೆಲ್ಲ ಅವನಿಗೆ ಸ್ನಾನ ಮಾಡಿಸಿ ಅವನ ಪಾತ್ರೆ ವಿಧಿ ಎಲ್ಲ ಮುಗಿಸಿ ನಾಷ್ಟ ಮಾಡಿ ಅವನಿಗೆ ಟಿಫಿನ್ ಬಾಕ್ಸ್ ಕಟ್ಟಿ ಅವನ ಅಂಗಡಿ ಕಳಿಸಿದ ಮೇಲೆ ಅಣ್ಣಮ್ಮ ಆರೂಢರ ಭಕ್ತಿಯಲ್ಲಿ ತೊಡಗುತ್ತಿದ್ಲು. ಅವ ಮನ್ಯಾಗ ಒಮ್ಮೆ ಸಿದ್ಧಾರೂಢರ ಚರಿತ್ರೆ ಫೋಟೋ ನೋಡಿ ಇವೆಲ್ಲ ಮನ್ಯಾಗ ಇಟ್ಕೋಬೇಡ, ಇವೆಲ್ಲ ಏನು ಕೆಲಸದು ಅಲ್ಲ, ಇವು ಕಂಡು ಅಂತಂದ್ರೆ ಇವು ನನ್ನ ಮನ್ಯಾಗ ಕಂಡ್ರೆ ನೀ ನನ್ನ ಮನ್ಯಾಗ ಉಳಂಗಿಲ್ಲ ನೋಡು ಅಂತ ಹೇಳಿದ್ನಂತ. ಹೀಗಾಗಿ ಅವ ಹೋದ ಮೇಲೆ ಆ ಅಣ್ಣಮ್ಮ ಸಿದ್ಧಾರೂಢ ಭಕ್ತಿ ಮಾಡ್ತಿದ್ಲಂತ. ಎಷ್ಟು ಕಥ ಮುಚ್ಚಿ ಮಾಡಿದ್ರು ಒಂದು ದಿವಸ ಅಂಗಡಿಗೆ ಹೋಗ್ಯಾನ, ಏನೋ ಬಿಟ್ಟು ಹೋಗ್ಯಾನ. ಹೊಳೆ ಬರೋದ್ರಾಗೇ ಸಿದ್ಧಾರೂಢ ಚರಿತ್ರೆ ಓದ್ಕೊಂತ ಕುಂತಿಲ್ಲಂತ. ಪಾಪಿ ಗಂಡ ಬಂದವನೇ ಬಡದು ಸಿದ್ಧಾರೂಢ ಚರಿತ್ರೆ ಫೋಟೋ ಒಯ್ದು ಹಿತ್ರಾಗ ಹೋಗೋದು ಬಂದಂತ. ಬಹಳ ತ್ರಾಸಾಯ್ತು ಹೆಣ್ಮಗಳಿಗೆ. ಗಳ ಅಂತತ್ಲು. ನನ್ನ ಶ್ರೀಮಂತ ಭಾಳ ಗಳಿಸಿದ್ದು ವ್ಯಾಪಾರ ಮಾಡಿ, ಆಕಿನ ಮೈ ಮೇಲೆ ಸಾಕಷ್ಟು ಬಂಗಾರ ಇತ್ತು, ಬೆಳ್ಳಿತ್ತು. ಯಾವ್ದಾರ ಕಿತ್ಕೊಳ್ಳಿ, ಏನಾರ ಮಾಡಲಿ, ಆ 4 ದಿನ ಊಟ ಹಾಕಿಲ್ಲ ಅಂದ್ರೆ ನನಗೆ ತ್ರಾಸಿಲ್ಲ. ಸಿದ್ಧಾರೂಢಪ್ಪನ ಚರಿತ್ರೆ ಅವನ ಫೋಟೋ ಬೈದ ಹಿತ್ತಲ್ನಾಗ ಒಗೆದದ್ದು ಆಕೆಗೆ ಸಹಿಸದ ನೋವಾಯ್ತು. ಮನವಾರೆ ಎತ್ತಲು ಸಿದ್ಧಾರೂಢಜಿ ಬಿಡ್ಕೊಂಡು ಈ ಪಾಪಿ ಪತಿಗೆ ನೀನೇ ಪರಮಾತ್ಮನ ಭಕ್ತಿ ಕಲಿಸಿ ಗುರುದೇವ ಅಂತ ಬೇಡ್ಕೊಂಡು ಅವತ್ತೇ ವಿಶೇಷ ಲೀಲೆ ನಡೀತು ಮನೆಯೊಳಗೆ. ಅವತ್ತೇನಾಯ್ತು ಗೊತ್ತೇನ್ರಿ? ಗಂಡ ಮನೆಗೆ ಬಂದ, ಇಬ್ಬರಿಗೆ ಜಗಳ ಆಗಿತ್ತು, ಮನಸ್ಸಾಗಿತ್ತು. ಅವೇ ಇಲ್ಬೇಕಲ್ಲಿ ಏನ್ರಿ ಅವಾಗೂ ಬೆಂಗಳೂರಾಗ ಹೋಟೆಲ್ ಕಡಿಮೆ, ಎಲ್ಲೋ ತಿಂದು ಬಂದಿದ್ದ, ಊಟ ಮಾಡಲಾರ್ದೆ ಹೋಗಿ ಮನ್ಕೊಂಡ. ಈಕಿ ಗಂಡಗಂಥೇಳಿ ಅಡುಗೆ ಮಾಡಿ ಇಟ್ಟಿದ್ಲು. ಗಂಡನೇ ಉಣದೇ ಇರೋ ಹೊತ್ನಾಗ ನಮ್ಮ ಹೆಣ್ಮಕ್ಳು ಭಾಳ ಚಲೋ ರೀ. ಏನು ಧರ್ಮ ಐತಿ ಹೆಣ್ಮಕ್ಳಿಂದ ಉಳ್ದು ನೋಡ್ರಿ. ಯಾಕ್ರಿ ಎಷ್ಟು ಮಂದಿ ಅದಾರ ನೋಡ್ರಿ. ಇವ್ರೇ ಊರು ಬಿಟ್ಟಾರ, ಅವರು ಎಲ್ಲ ಅಷ್ಟು ಬಂದಿದ್ರೆ ಈ ಜಾಗ ಸಾಲ್ತಿತ್ತು, ಮಠದ ಜಾಗ. ಇವತ್ತಿಗೂ ಯಾವ ಹೆಣ್ಮಕ್ಳು ಸೆರೆ ಕುಡಿಯಂಗಿಲ್ಲ, ಇಸ್ಪೇಟ್ ಆಡಂಗಿಲ್ಲ, ದಾಬಾಕ್ಕೆ ಎಂದರ ಹೋಗ್ತಾರವರು. ಮಠಕ್ಕೆ ಬಿಟ್ಟು ಮತ್ತೆ ಕಡೆ ಹೋಗಂಗಿಲ್ಲ. ಖರೆ ಹೇಳ್ತೀನಿ, ನಾನು ಸುಮ್ಮನೆ ತಮಾಷೆಗಂತ ಹೇಳ್ತಾ ಇಲ್ಲ. ಧರ್ಮ ಉಳ್ದದಂದ್ರೆ ನಮ್ಮ ಹೆಣ್ಮಕ್ಳಿಂದ ಉಳ್ದ ಅಂತ ನಮಗೆ ಅನಿಸ್ತದೆ. ಇವತ್ತು ನೋಡಿ
ಯಾವ ಗುಡಿಗೆ ಹೋಗ್ತೀವಿ, ಯಾವ ಧರ್ಮ ತೀರ್ಥ ಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲೆಲ್ಲ ಬರೀ ಹೆಣ್ಮಕ್ಳ ಜಾಸ್ತಿ ಅದಾರ ಅಂತ ನಾ ಅಂದೆ. ಪುಕ್ಕಟ್ಟೆ ಬಸ್ ಅಂತ ಅದಾರಿ ಅಂತ ಅದನ್ನು ಕರೆನೆ ಅಂತ ಅನ್ನಿಸ್ತೀನಿ. ಅಲ್ಲಿ ಇಲ್ಲಿ ಇಷ್ಟು ಮಂದಿ ಬಂದಾರಲ್ಲ, ಇಲ್ಲೆಲ್ಲಿ ಪುಕ್ಕಟ್ಟೆ ಬಸ್ ಬಿಡ್ತೀವಿ ನಾವು. ಇರಲಿ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಆ ಹೆಣ್ಮಗಳ ಗಂಡು ಉಣದೇ ಇರುವತ್ನಾಗ ನಾ ಉಣ್ಬೇಕು, ಪತಿದೇವ ಉಂಡಿಲ್ಲ ಅಂತ ಉಪವಾಸ ಮನ್ಕೊಂಡು ಸಿದ್ಧಾಡಾಜಿಗೆ ಸಿಟ್ಟು ಬಂತಂತ ಕಾಣ್ತದೆ. ಯಾರಿಗೆ ಗೊತ್ತು, ಇವು ಉಂಡು ಬಂದಿದ್ದ. ಇವ ಮನ್ಕೊಳ್ಳೋದ ತಡ ಗೋರಖನಾಥ್ ಶುರು ಮಾಡೋದ ಗುರುಕಿ. ಪಾಪ ಅದು ಉಪವಾಸ ಮನ್ಕೊಳ್ಳೋದ, ಹ್ಯಾಂಗೆ ನಿದ್ದೆ ಹತ್ತಬೇಕು ಹೆಣ್ತಿಗೆ ಪಕ್ಕಕ್ಕೆ ಮನ್ಕೊಂಡಿತ್ತು. ಸಿದ್ಧಾಡಾಜಿಗೆ ಭಾರಿ ಸಿಟ್ಟು ಬಂತಂತೆ ಕಾಣ್ತಾ. ಯಾರಿಗೆ ಗೊತ್ತು, ಇದು ನೀತಿ ಮಾಡಕ್ಕೆ ಹತ್ತಿತ್ತಲ್ಲ ಶಿವಪ್ಪ, ಹುಡುಗರ ಶಿವಪ್ಪ ಹೆಂಗೆ ಹೊಡೆದಂತ ಸಿದ್ಧಾಡಾಜ ಕಪಾಳಕ್ಕೆ. ಬರೀ ಕಪಾಳಕ್ಕೆ ಹೊಡೆದಿದ್ದ ಸಿದ್ಧಾಡಾಜ ಎದ್ದು ಕುಂತ. ಅವಾಗೇನು ಸಂಶಯ ಬಂತು, ಪಕ್ಕಕ್ಕೆ ಹೆಣ್ತಿ ಮನ್ಕೊಂಡಿದ್ದಲ್ಲ, ಮುಂಜಾನೆ ಜಗಾಡೀನಿ, ಈಕಿಗೆ ಎರಡು ಬಡ್ದೀನಿ, ಈಕಿನ ಸಿದ್ಧಾಡಾಜನ ಗ್ರಂಥ ಫೋಟೋ ಒಯ್ದು ಹಿತ್ತಲದಾಗ ಒಗ್ದೀನಿ, ಅದಕ್ಕೆ ಶೇಡ್ ತಿರ್ಸ್ಕೊಳಕ್ಕೆ ನನಗೆ ನಿದ್ದೆ ಹತ್ತಿದ ಮೇಲೆ ಹೊಡೆದಾಳ ಈಕೆ ಅಂತೇಳಿ ಎದ್ದು ಕುಂತವನೇ ಹೆಣ್ತಿ ಹೊಡೆದಂತ. ಹೊಡೆದ್ರು ಪಾಪ ಹೊಡೆಸ್ಕೊಂಡು ಇನ್ನೂ ಸಿಟ್ಟು ಇಳಿದಿಲ್ಲ, ಹೋಲಿ ಬಿಡಂತ ಸುಮ್ಮನೆ ಮನ್ಕೊಂಡಂತ ಅಕ್ಕಿ. ಎಷ್ಟು ಚಲೋ ಹೆಣ್ತಿರ್ಬೇಕು ನೋಡ್ರಿ. ಈಗಿನವ್ರು ಯಾರಾಗಿದ್ರೆ ಯಾಕೋ ಹಸಬಂಡ ತಿರುಗಿ ನಿಂದಿರ್ತಾರೆ ಮನ್ಕೊಂಡ್ಲಕ್ಕೆ. ಇವ ಮತ್ತೆ ಹಿಂಗೆ ಹೊಳೆ ಮನ್ಕೊಂಡು ಹಿಂಗೆ ಕಣ್ಣು ಮುಸ್ತಿತ್ತು, ನಿದ್ದೆ ಹತ್ತಿತ್ತು. ಈ ಕಡೆ ಕಪಾಳ ಮೇಡ ಮನ್ಕೊಂಡಿದ್ದು ಮತ್ತೊಂದು ಹೊಡೆದು ಸಿದ್ಧಾಡಾಜ ಎದ್ದು ಕುಂತು ಮತ್ತೆ ಇವ ಹೆಣ್ತಿಗೆ ಬಡ್ದ. ಈ ಸಲ ಹಾಕ್ಕೊಂಡು ಬಿಡಿಲಾಕತ್ತ. ಯಾಕ್ರಿ ನೀವು ಬ್ಯಾಡ ಅಂದ್ರೆ ಬಿಡ್ತೀನಿ, ನನಗೇನಾಗಬೇಕಾಗ್ಯದ. ಸಿದ್ಧಾಡಾಜನೇನು ಅವನ ಫೋಟೋ ಇಟ್ಟು ಮೂರ್ತಿ ಇಟ್ಟು ಚರಿತ್ರೆ ಪಾರಾಯಣ ಮಾಡಿದ್ರೆ ಒಲಿತಾನಂತಲ್ಲ, ಮನಸ್ಸಿನಾಗ ಧ್ಯಾನ ಮಾಡಿದ್ರು ಮನಸ್ಸಿನಾಗ ನೆನೆಸಿದ್ರು ನೆನೆಸಿದವ್ರ ಹತ್ರ ಸಿದ್ಧಾಡಾಜ ಇರ್ತಾನೆ. ನೀವು ಬ್ಯಾಡ ಅಂದ್ರಿ ಬಿಟ್ಟೇನ್ರಿ. ಮತ್ತೂ ನೀವು ಇನ್ನೂ ಸಿಟ್ಟು ಹೇಳೋದಿಲ್ಲ ನಿಮ್ಗೆ. ಉಪವಾಸ ಮನ್ಕೊಂಡಕ್ಕಿ ಹೊಡಿತೀರಿ ಅಂತಿಲ್ಲ. ನೀವು ಹೊಡೆದಿಲ್ಲ ನಾಯಕ್ ಹೊಡಿಲಕ್ಕೊಲ್ರಿ, ಗಂಡನ ಮೇಲೆ ಕೈ ಮಾಡ್ತಾರೆ ಅಂದಾರ ಹೇಳ್ತಿ. ಅಲ್ಲ, ನಿದ್ದೆ ಹತ್ತದಾಗ ಹೊಡೆದಿದ್ದೀನಿ. ಯಾಕ್ರಿ ಕಿರಿಕಿರಿನೇ ಬೇಡ, ನೀವು ಒಬ್ಬರ ಮನ್ಕೊಡ್ರಿ, ನಾನು ಹೊರಗೆ ಪಡಸಲ ಮನ್ಕೊತೀನಿ. ಬೇಕಾದ್ರೆ ಬಾಗ್ಲ ಚಲೋತ್ನಾಗ ಸರಿಯಾಗಿ ಹಾಕ್ಕೊಡ್ರಿ ಅಂತ ಹೇಳಿ ಹೊರಗೆ ಹೋಯ್ತಂತ. ಪಾಪ ತಂಡ್ಯಾಗ ಹೆಣ್ಮಗಳು ಒಬ್ಬನೇ ಮನ್ಕೊಂಡಿದ್ದು. ಈ ಸಲ ಒಬ್ಬನೇ ಚಲೋ ಸಿಕ್ಕನಲ್ಲ, ಅಕ್ಕಿ ಹೋಗ್ಬೇಕಿರ್ತಿದ್ಲ, ಭಾಳ ಹೈರಾಣ ಬಂದಿತ್ತು. ಇವು ಒಬ್ಬನೇ ಸಿಕ್ಕ ನೋಡ್ರಿ, ಕೋಲ್ಯಾಗ ಕೊಂಡಿ ಹಾಕ್ಕೊಂಡು ಮನ್ಕೊಂಡಿದ್ದ. ಈ ಸಲ ಬಡ್ಗಿ ತೊಗೊಂಡು ಬಿಡ್ಲ ಹಾಕ್ತೀನಿ ಸಿದ್ಧಾಡಾಜ. ಕತ್ಲ್ಯಾಗ ಈ ಕಡೆ ಹೊಳತಾನೆ, ಆ ಕಡೆ ಇಟ್ಬಿಡ್ತದೆ, ಆ ಕಡೆ ಹೊಳತಾನೆ, ಈ ಕಡೆ ಇಟ್ಬಿಡ್ತದ. ಹಿಂಗೆ ಹೊಡೆದ ಚಿರಾಳಕತ್ತು. ಹೊರಗೆ ಹೆಣ್ತಿಗೆ ಹತ್ರ ಐತಿ. ಏನು ಇದಕ್ಕೆ ದೇವ್ ಬಿಡಿತಾ ಏನು ನನ್ನ ಹಿಂಗ್ಯಾಕೆ ಮಾಡ್ಲಾಕತ್ತೇನಂತಾಕಿ. ರೀ ಗಂಡನ ಹೆಸರು ಅದು ರೀ ಅಂತ. ಪಾಪ ಹೊರಗೆ ನಿಂತು ಇವ ಚಿರಾಡಕತ್ತಾನ. ಆ ಕತ್ತಲೆಯಲ್ಲಿನೂ ಮೂಲೆಯೊಳಗೆ ಸಿದ್ಧಾಡಾಜ ಲೀಲಾ ತೋರಿದ್ದ. ಮುಂಜಾನೆ ಯಾವ ಫೋಟೋ ಒಗೆದು ಬಂದಿದ್ದಲ್ಲ, ಆ ಮುಖ ಸ್ವಲ್ಪ ಮಿಣಕದಂಗೆ ಆಗ್ತಿತ್ತಂತ ಕತ್ತಲೆಯೊಳಗೆ ಮೂಲೆಯೊಳಗೆ ಸಿದ್ಧಾಡಾಜ. ಅವಾಗ ಪ್ಲಾಸ್ ಆಯ್ತು ಶಿವಪ್ಪಗೆ, ಅವಾಗ ಪ್ಲಾಸ್ ಆಯ್ತು. ಅವ ಏನು ಹೇಳ್ತೀನೇ ಬಂದು ಹೊಡೆದಾಳೇನೋ ಅಂತ ನೋಡ್ತಾನ. ಕೊಂಡಿ ಹಾಕಿದಂಗೈತಿ. ಇವ ಹೊಡೆದವ ಮತ್ತಾರು ಅಲ್ಲ, ನಮ್ಮಕ್ಕಿ ಪೂಜಾ ಮಾಡೋ ಸಿದ್ಧಾಡಾಜನ ನಾನು ಹೊಡೆದಾನಂಥೇಳಿ ಬಾಗಲ ತೆರೆದವನ ಹೆಂಡತಿ ಕಾಲಿ ಬಿದ್ದನಂತ. ಸಿದ್ಧಾಡಾಜನ ಕಾಲಿಗೆ ಬಿಡೋದು ದೂರಿನ ಮಾತು. ಮೊದಲು ಹೆಂಡತಿ ಕಾಲಿಗೆ ಬಿದ್ದು ಅವ ಸಿದ್ಧಾಡ ಎಲ್ಲದನ್ನ ತೊಗೊಂಡು ಬಾ ಮೊದಲ. ಸಿದ್ಧಾಡಾಜ ಏನು ಅನ್ನೋದನ್ನು ನನಗೆ ಅರಿವು ಮಾಡಿಸಿ ಕೊಟ್ಟಂತ ನನ್ನ ಹೇಳ್ತಲ್ಲ, ನನ್ನ ಪಾಲಿನ ಗುರು ನೀನು ಅಂದಂತ. ಇನ್ನು ಕತ್ತಿ ಭಾಳ ಉದ್ದೈತಿ, ಟೈಮ್ ಆಗ್ಯದ. ಇಟ್ಟಕ್ಕೆ ನನ್ನ ಪ್ರವಚನ ಮುಗಿಸ್ತಾ ನಾನು ಈಗ ನಿರ್ಗಮಿಸಬೇಕಾಗಿದೆ. ನಾಳೆ ಬೆಳಗ್ಗೆ ಹೊತ್ತು ಹೊಂಟ್ರೆ ಮೆರವಣಿಗೆ, ಭಾಳ ಭವ್ಯವಾದಂಥ ಕಾರ್ಯಕ್ರಮ. ಇಲ್ಲೇ ನಿಮ್ಮ ಸಮೀಪನೇ ಚಿಂಚೋಳಿ ಗ್ರಾಮದಲ್ಲಿ, ಸಮೀಪಕ್ಕರೆ ಒಂದು 50-60 ಕಿಲೋಮೀಟ್ರ್ ಆಗ್ಬೋದು. ಹೋಲಕ್ಕೆ 2 ತಾಸು ತಗೊಂತದೆ.
ಆಟ ಚಂದ ರಸ್ತೆ ಅದಾವೆ ನಮ್ಮ ಏನು ಮಾಡ್ತೀವಿ. ಯಾವಾಗ ದೇಶ ಸುಧಾರಣೆ ಆಗ್ಬೇಕು ರೀ, ನೀವು ಸುಧಾರಣೆ ಆಗುವವರೆಗೂ ದೇಶ ಸುಧಾರಣೆ ಆಗಂಗಿಲ್ಲ. ನೀವು ಎಲ್ಲಿ ತನ ನೋಡಿ ತೊಗೊಂಡು ಓಟ್ ಹಾಕ್ತೀರಿ ಅಲ್ಲಿ ತನ ದೇಶ ಸುಧಾರಣೆ ಆಗಂಗಿಲ್ಲ. ಜಾಗೃತ ಆಗುತ್ತೆ, ಇನ್ನು ಮೇಲೆ ಜಾಗೃತ ಆಗುತ್ತೆ. ಅಭಿವೃದ್ಧಿ ಹರಿಕಾರರನ್ನು ಆರಿಸಿ ತೊಗೊಂಡು ಬಿಡ್ರಿ, ಅದ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಭಾಳ ಸಂತೋಷ ಆಯಿತು. 3 ದಿನ ವಿಶೇಷವಾದಂಥ ಕಾರ್ಯಕ್ರಮ. ನಾನು ಆರಂಭದಲ್ಲೇ ಹೇಳಿದೆ, ಇದು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತದೆ, ಮಠದ ಅಭಿವೃದ್ಧಿ ಆಗ್ತಾ ಹೊಂಟಿದೆ. ಅದಕ್ಕೆ ಕಾರಣ ಅಂದ್ರೆ ಸಿದ್ದಾಡಪ್ಪನ ಶಕ್ತಿ, ನಿಮ್ಮ ಭಕ್ತಿ, ಪರಮಾನಂದರ ತಪಶಕ್ತಿ ಇದು ಮುಪ್ಪುರಿಗೊಂಡು ಈ ಮಠದ ಅಭಿವೃದ್ಧಿ ನಡೆದಿದೆ ಅಂತ ತಿಳಿಸ್ತಾ, ಹೀಗೇ ಸಿದ್ಧನ ಭಕ್ತಿ ಮಾಡಿ ನೀವು ಪರಮುಕ್ತಿಯನ್ನು ಪರಮಾನಂದವನ್ನು ಪಡೆಯುವಂಥವರಾಗಿರಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಹರ ಓಂ.